ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ಗಾಯತ್ರಿ CG ಅಂತ. ಇವ್ರದ್ದು ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಂದ ಬಂದು ಇವತ್ತು ತಾಲೂಕು ಮಟ್ಟದ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿನ ಪಡ್ಕೊಂಡಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಇವಾಗ ನೀವು ಎಷ್ಟೊಂದು ಜನಕ್ಕೆ ಸ್ಫೂರ್ತಿಯಾಗಿರ್ತೀರ, ಇಲ್ಲಿ ಬಂದು ಪ್ರಶಸ್ತಿ ತಗೊಂಡಿದ್ದೀರಾ. ಸೊ ನಿಮ್ದೊಂದು ಕಿರು ಪರಿಚಯ ಬೇರೆ ಎಲ್ಲ ರೈತರಿಗೆ ಬೇಕಾಗಿದೆ. ಅಂದರೆ ಯಾವ ಊರಲ್ಲಿ ಇರ್ತೀರಾ, ಎಷ್ಟು ಎಕರೆ, ಏನೇನೆಲ್ಲ ಬೆಳೀತಿದ್ದೀರಾ ಅನ್ನೋದನ್ನ ನಮ್ಮ ರೈತರಿಗೆ ಹೇಳಿ ಅಂತ. ಸರಿ, ನಾವು 5-6 ಎಕರೆ ಜಮೀನಿದೆ. ಅದರಲ್ಲಿ ಅಡಿಕೆ, ಬಾಳೆ, ತೆಂಗು, ಸುಗಂಧರಾಜ, ಕನಕಾಂಬರ, ಜೋಳ, ತೊಗರಿ, ಅವರೆ, ಮತ್ತು ಪಶುಸಂಗೋಪನೆ, ಕುರಿ, ಮೇಕೆ, ಮತ್ತು ಕೋಳಿ ಸಾಕಾಣಿಕೆ ಎಲ್ಲ ಇದು ಮಾಡ್ತೀವಿ. ಸಮಗ್ರ ಕೃಷಿ ತೊಡಗಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮೇಡಮ್? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. ಅಂದರೆ ಏನಕ್ಕೆ ನಿಮಗೆ ಕೃಷಿನಲ್ಲಿ ತೊಡಗಿಸ್ಕೋಬೇಕನ್ನಿಸ್ತು? ಏನು ನಿಮಗೆ ಸ್ಫೂರ್ತಿ ಆಯಿತು ಅಂತ? ನಮ್ಮ ಮನೆಯಲ್ಲೆಲ್ಲ ವ್ಯವಸಾಯ ಮೇಡಮ್, ಅದರಿಂದ ನಮಗೆ ಅದೇ ಮಾಡಬೇಕು ಅಂತ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ. ನಮ್ಮ ಮನೇಲಿ ಎಲ್ಲರಿಗೂ ಪ್ರೋತ್ಸಾಹ. ಎಷ್ಟು ಜನ ಇದ್ದೀರಾ ಮೇಡಮ್ ನೀವು? ನಮ್ಮ ಮನೇಲಿ ಒಟ್ಟು ಕುಟುಂಬ 9 ಜನ ಇದ್ದೀವಿ. ಎಲ್ಲರ ಸಹಾಯ ಇದೆ. ಮೇಡಮ್, ಈಗ ನಿಮಗೆ ಹೊಸ ಮಾಹಿತಿ ಬೇಕು ಅಂದರೆ ತಂತ್ರಜ್ಞಾನದ ಕುರಿತು ನೀವು ಎಲ್ಲಿಂದ ತಗೊಂತೀರಾ? ಹೊಸೂರಿಂದ ಕೃಷಿ ಇಲಾಖೆ ಇದೆ, ಅದರಿಂದ ಮಾಹಿತಿ ತಗೊಳ್ತೀವಿ. ಮತ್ತು ಮೇಡಮ್, ಈಗ ನಿಮ್ಮ ಥರನೇ ರೈತ ಮಹಿಳೆಯರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕೃಷಿನಲ್ಲಿ ತೊಡಗಿಸ್ಕೋಬೇಕು. ಅಂದರೆ ಅದೊಂದು ಬೀಜ ಬಿತ್ತನೆ ಮಾಡೋದು, ಸಸಿ ನಾಟಿ ಮಾಡೋದು ಮಾತ್ರ ಹೆಂಗಸರು ಕೆಲಸ ಮಾಡ್ತಾರೆ, ದೊಡ್ಡ ಕೆಲಸ ಎಲ್ಲ ಗಂಡಸರು ಮಾಡ್ತಾರೆ. ಆ ಥರ ಆಗಬಾರ್ದು. ಇನ್ನು ತುಂಬ ನಾವು ಅಂದರೆ ಹೆಂಗಸರು ಎಲ್ಲರೂ ಮಾಡಿದ್ರೇ ಆವಾಗ ನಮಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸೊ ಆ ಥರ ಮಹಿಳೆಯರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಚ್ಚಿನ ತಂತ್ರಜ್ಞಾನ ಬಳಸ್ಕೊಂಡು ಎಲ್ಲರೂ ಅದೇ ಥರ ಗಂಡಸರು ಯಾವ ಕೆಲಸ ಮಾಡ್ತಾರೋ ಅದೇ ಥರ ನಾವು ಮಾಡಬೇಕು, ಹೆಂಗಸರು ಮಹಿಳೆಯರು ಕೂಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತು ಮೇಡಮ್. ಇವಾಗ ಅದೇ ನೀವು ಇಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಾ, ಹೌದು. ಈ ಕೃಷಿ ಮೇಳಕ್ಕೆ ಇದೇ ಮೊದಲನೇ ಸಲ ಮೇಡಮ್? ಇದೇ ಫಸ್ಟ್ ಸಲ ಬಂದು ನೋಡಿದ್ರ ಎಲ್ಲ ಮಳಿಗೆಗಳನ್ನ? ಹೆಂಗ ಅನಿಸ್ತು ನಿಮಗೆ? ತುಂಬಾ ಖುಷಿ ಆಯಿತು. ಅಂದರೆ ಇನ್ನೂ ಏನಾದರೂ ಬೇಕು ಅದರಲ್ಲಿ ಈ ಥರ ಇದೆಯಾ? ಇದೆ ಮೇಡಮ್, ಆಸೆ. ಅಲ್ಲಲ್ಲ, ಈಗ ಮಾಡಿರೋ ಥರ ಕೃಷಿ ಮೇಳದಲ್ಲಿ ಏನೆಲ್ಲ ಮಳಿಗೆಗಳು ಹಾಕಿದ್ವಿ ಅದರಲ್ಲಿ ತುಂಬ ಆಕರ್ಷಣೆ ಇರೋಂಥ ಮಳಿಗೆ ಯಾವುದಿತ್ತು, ಇನ್ನು ನಾವೇನಾದರೂ ಮಾಡಬಹುದಾಗಿತ್ತಾ ಅಂತ? ಅದೇ ಮೇಡಮ್, ನಾವು ಬೀಜ, ಸೊಪ್ಪಿನ ಬೀಜ ಥರದ್ದೆಲ್ಲ, ಸೊಪ್ಪು ಚೆಲ್ಲೋದು ಆ ಥರದ್ದೆಲ್ಲ ಮಾಡಬೇಕು. ಪಶುಸಂಗೋಪನೆ, ಬೇರೆ ಥರ ಹಸುಗಳನ್ನ ಸಾಕಬೇಕು ಅನ್ನೋ ಆಸೆ ಇದೆ. ಅನ್ನೋ ಮಾಹಿತಿನ ನೀವು ಪಡ್ಕೊಂಡು ಹೋಗ್ತಿದ್ದೀರಾ ಇಲ್ಲಿಂದ. ಈಗ ಹೋದ್ಮೇಲೆ ಅದನ್ನೆಲ್ಲ ಮಾಡ್ತೀವಿ. ತುಂಬ ಖುಷಿ ಆಯಿತು ಮೇಡಮ್. ಮತ್ತೀಗ ಯುವ ಪೀಳಿಗೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಕೃಷಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಕೃಷಿನಲ್ಲೇ ತೊಡಗಿಸ್ಕೋಬೇಕು. ಹೌದು. ಅವಾಗ ಅಂದರೆ ನಿಮಗೆ ಅನಿಸುತ್ತೆ ಈ ಕೃಷಿನಲ್ಲಿ ತುಂಬ ಆದಿಕ ಇದೆ, ಬೇರೆಯವರೆಲ್ಲರೂ ಇದ್ರಲ್ಲಿ ಬರಬೇಕು ಅಂತ ನಿಮಗೆ ಅನಿಸುತ್ತಾ? ಹೌದು ಮೇಡಮ್, ಅನಿಸುತ್ತೆ. ಓಕೆ ಮೇಡಮ್, ನಿಮ್ಮ ಟೈಮ್ನ ಬಿಡುವು ಮಾಡ್ಕೊಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ನಿಮಗೆ ತಾಲೂಕು ಮಟ್ಟದ ಪ್ರಶಸ್ತಿ ಸಿಗ್ತಿರೋದಕ್ಕೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ, ನಮ್ಮ ಸ್ಟುಡಿಯೋ ಕಡೆಯಿಂದ ಅಭಿನಂದನೆಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು.